ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ. ಯಾದಗಿರಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಭೀಕರ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಗುಲ್ಬರ್ಗಾ ಜಮಾತ್ ಇಸ್ಲಾಂ ಹಿಂದ್ ಜಿಲ್ಲಾ ಅಧ್ಯಕ್ಷ ಹಾಗೂ ಎಚ್ಆರ್ಎಸ್ ತಂಡ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಗುಲ್ಬರ್ಗಾ ಜಿಲ್ಲಾ ಅಧ್ಯಕ್ಷ ಜಿಯಾವುಲ್ಲಾ ಸಾಹೇಬ್ ಮತ್ತು ಇಮ್ತಿಯಾಜ್ ಸಾಹೇಬ್ ಎಚ್ಆರ್ಎಸ್ ವಲಯ ಕಾರ್ಯದರ್ಶಿ ಗುಲ್ಬರ್ಗಾ ಈ 4 ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಲ್ಲಿರುವ ಸಾರ್ವಜನಿಕರ ಜೊತೆಗೆ ಮಾತನಾಡಿ ಪರಿಸ್ಥಿತಿ ಬಗ್ಗೆ ವಿಚಾರಣೆ ಮಾಡಿದರು. ಭೀಮಾ ನದಿ ಕೋನಾ ಹಿಪ್ಪರಗಿ ಗ್ರಾಮದ ಬಳಿ ಹಾದು ಹೋಗುತ್ತದೆ. ನದಿಯಲ್ಲಿ ನೀರಿನ ಮಟ್ಟ ಸ್ವಲ್ಪ ಹೆಚ್ಚಾದರೆ ನೀರು ಮನೆಗಳಿಗೆ ಪ್ರವೇಶಿಸುತ್ತದೆ. ಹೊಲಗಳಲ್ಲಿ ನಿಂತಿರುವ ಬೆಳೆಗಳು ನಾಶವಾಗಿವೆ. ಜನರನ್ನು ಕದ್ರಿ ದರ್ಗಾ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಇಲ್ಲಿ ಗಂಜಿ ಸ್ಥಾಪಿಸಲಾಗಿದೆ ಮತ್ತು ಇಲ್ಲಿಂದ ಗ್ರಾಮಸ್ಥರಿಗೆ ಆಹಾರವನ್ನು ಒದಗಿಸಲಾಗುತ್ತಿದೆ. ಇಲ್ಲಿ ಮಸೀದಿ ಮತ್ತು ದೇವಾಲಯವೂ ಇದೆ. ಕುಡಿ ದರ್ಗಾವು ದೊಡ್ಡ ದರ್ಗಾ ಇರುವ ಪ್ರದೇಶವಾಗಿದೆ. ಪ್ರವಾಹದಿಂದಾಗಿ ಹತ್ತಿರದ 4-5 ಹಳ್ಳಿಗಳ ಜನರು ಇಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ. ಇಲ್ಲಿಗೆ ಬರುವ ಯಾವುದೇ ನಾಯಕರು ಅಥವಾ ಎನ್ಜಿಒಗಳು ಸಭೆಗಳನ್ನು ನಡೆಸುತ್ತಾರೆ. ಮಿಂಡೇರ್ವಾಡ ಗ್ರಾಮವು ಕದ್ರಿ ದರ್ಗಾದ ಮುಂಭಾಗದ ರಸ್ತೆಯ ಮೂಲಕ ಹಾದು ಹೋಗುವ ಹಳ್ಳಿಯಾಗಿದೆ. ಆದರೆ ನಾವು ಮುಂದೇರ್ವಾಡಗೆ ಹೋದಾಗ ಮುಂದೇರ್ವಾಡ ಗ್ರಾಮ ಮತ್ತು ಕದ್ರಿ ದರ್ಗಾದ ನಡುವಿನ ಭೀಮಾ ನದಿಯು ಪ್ರವಾಹಕ್ಕೆ ಒಳಗಾಯಿತು. ಆದ್ದರಿಂದ ನಾವು ಅಲ್ಲಿಗೆ ತಲುಪಲು ಸಾಧ್ಯವಾಗಲಿಲ್ಲ. ಮುಂದೇರ್ವಾಡನ ಜನರು ಕದ್ರಿ ದರ್ಗಾಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಕೊಬಲ್ ಮತ್ತೊಂದು ಒಳನಾಡಿನ ಗ್ರಾಮ. ಮೊದಲು ಈ ಗ್ರಾಮವನ್ನು ದೋಣಿಯ ಮೂಲಕ ತಲುಪಬೇಕಾಗಿತ್ತು. ಈಗ ನೀರು ಕಡಿಮೆಯಾಗಿದೆ. ಜನರ ಮನೆಗಳು, ಮಸೀದಿಗಳು ಮತ್ತು ದೇವಾಲಯಗಳಿಗೆ ಭೇಟಿ ನೀಡಿದ್ದೇವೆ ಮತ್ತು ಅಲ್ಲಿನ ಸಮಸ್ಯೆಗಳನ್ನು ನೋಡಿದ್ದೇವೆ. ನಾವು ವಿವಿಧ ಸ್ಥಳಗಳಲ್ಲಿ ಜನರನ್ನು ಭೇಟಿ ಮಾಡಿದ್ದೇವೆ. ಸಾರ್ವಜನಿಕರ ನೋವನ್ನು ತೆಗೆದುಹಾಕಲು ನಾವು ನಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತೇವೆ. ನಾವು ಅಲ್ಲಿನ ಜನರೊಂದಿಗೆ ಸಭೆ ನಡೆಸಿ ಅವರ ಹೃದಯಗಳನ್ನು ಮುಟ್ಟಲು ಪ್ರಯತ್ನಿಸಿದೆವು. ಜಿಯಾವುಲ್ಲಾ ಸಾಹೇಬ್ ಆಗಾಗ ವಿಪತ್ತುಗಳು ಏಕೆ ಸಂಭವಿಸುತ್ತವೆ ಎಂಬುದನ್ನು ಚರ್ಚಿಸುತ್ತಾ, ಇದು ಒಂದು ಪರೀಕ್ಷೆ ಮತ್ತು ನಮ್ಮೊಂದಿಗಿನ ನಮ್ಮ ಸಂಪರ್ಕವು ಕಡಿತಗೊಂಡಿದೆ ಮತ್ತು ನಮ್ಮ ಸಂಬಂಧಿಕರು ಮತ್ತು ನೆರೆಹೊರೆಯವರೊಂದಿಗಿನ ನಮ್ಮ ಸಂಬಂಧಗಳು ಉತ್ತಮವಾಗಿಲ್ಲ. ಇದರಿಂದಾಗಿ ನಮ್ಮ ಅಲ್ಲಾಹನು ನಮ್ಮ ಮೇಲೆ ಕೋಪಗೊಂಡಿದ್ದಾನೆ ಎಂದು ಹೇಳಿದರು. ಇದನ್ನು ಸರಿಪಡಿಸಬೇಕು ಮತ್ತು ನಮ್ಮ ಭಗವಂತನೊಂದಿಗಿನ ಸಂಪರ್ಕವನ್ನು ಬಲಪಡಿಸಬೇಕು ಎಂದು ಹೇಳಿದ ಗುಲ್ಬರ್ಗಾ ಜೆಎಚ್ಐ ಜಿಲ್ಲಾ ಅಧ್ಯಕ್ಷ ಹೇಳಿದರು. ಈ ಸಂದರ್ಭದಲ್ಲಿ ಜಮಾತಿನ ಮುಖಂಡರು ಹಾಗೂ ಎಚ್ಆರ್ಎಸ್ ತಂಡದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು.